ಸಿನಿಮಾಗೆ ಬರೋಕ್ಕೆ ಮೇಯ್ನ್ ಕಾರಣನೇ ನಮ್ಮ ಮಾವ. ಜಿಮ್ ಟ್ರೈನರ್ ಆಗಿ ಅದಾದ್ಮೇಲೆ ಫೈಟರ್ ಆಗಿ ಅದಾದ್ಮೇಲೆ ಇದನ್ನದು ಹೀರೋ ಆಗಿ ಯಾರಿಗೂ ಅನ್ಕೊಂಡು ಇರಲ್ಲ ಅಲ್ವಾ ನನ್ನ ಹೀರೋ ಮಾಡ್ತಾರೆ ಅಂತ. ಶಿವಣ್ಣ ಅವರು ಕೂಡ ಒಂದು ಸ್ಟೇಜಲ್ಲಿ ನನ್ಗೆ ಹೇಳಿದ್ರು, ಅವಾಗಲೇ ದುನಿಯಾ ಸಕ್ಸಸ್ ಇದರ ಒಂದು ಈವೆಂಟ್ ಮಾಡಿದ್ವಿ, ಅಲ್ಲೂ ಕೂಡ ಶಿವಣ್ಣ ಹೇಳಿದ್ರು, ಅವ್ಳಿಗ ಬ್ಲೇಡ್ ಇಟ್ಕೊಂಡಿಂಗ್ ಅಂತಾನಲ್ಲ, ಅವ್ನು ಫ್ಯಾನ್ ಆಗ್ಬಿಟ್ಟಿದ್ದೀನಿ ಅಂತ. ಮಾರ್ಕೆಟ್ಗೆ ಬರೋದು ಈಸಿ, ಮಾರ್ಕೆಟಿಗೆ ಬಂದಾದ್ಮೇಲೆ ನಿಲ್ಲೋದಿದೆಯಲ್ಲ ಅದು ತುಂಬಾ ಕಷ್ಟ. ಸಿನಿಮಾಲೆ ನನ್ಗೆ ಹಿಂಗ ಅನ್ಬಿಟ್ರ, ನನ್ಗೇನು ಗೊತ್ತೇ ಇಲ್ವಲ್ಲ ಗುರು ಆಕ್ಟಿಂಗು ಆ ಥರದ್ರಲ್ಲಿ ಇದ್ದದ್ರ. ಇದಕ್ಕೆಲ್ಲ ಕಾರಣ ಸೂರಿ ಸರ್. ಈಗ ನೋಡಿದಾಗ ಓ ಡಾಡಾ ನೀನ್ ಟಿವಿಲಿ ಬರ್ತಾ ಇದ್ಯಾ ಹಂಗೆ ಹಿಂಗೆ ಅಂತಷ್ಟೆಲ್ಲ ಮಾತಾಡ್ತಾಳೆ. ಅವಳಿಗೆ ಸಾಂಗ್ ಇಷ್ಟ ಆಗಿದೆ. ನನ್ನ ವೈಫು ನಾನು ನನ್ನ ತಮ್ಮ 3 ಜನ ಸಿನಿಮಾ ನೋಡಿದ್ವಿ. ಸಿದ್ಲಿಂಗ್ ಟು ಪ್ರೀ ರಿಲೀಸ್ ಇವೆಂಟ್ಗೆ ವಿಜಯ್ ಸರ್ ಬಂದಿದ್ರು. ಸೊ ಎಲ್ಲರೂ ನಿಮ್ಮನ್ನು ಕೂಡ ತುಂಬ ಮೋಟಿವೇಟ್ ಮಾಡಿದ್ರು ವಿಜಯ್ ಸರ್. ಸೊ ಹೆಣ್ಮಕ್ಳು ಯಾವತ್ತು ಸ್ಟ್ರಾಂಗ್ ಆಗಿರ್ಬೇಕಂತ ಹೇಳಿ ತುಂಬ ಒಂದು ಒಳ್ಳೆಯ ಪ್ರಶಂಸೆ ಇದು ಮಾಡ್ತೀವಿ ಸರ್. ಏನು ಹೇಳ್ತೀರಿ ವಿಜಯ್ ಸರ್ ಬಗ್ಗೆ ಮ್ಯಾಮ್? ಅವರ ಜರ್ನಿ ನೋಡಿದಾಗ್ಲೂ ಇಟ್ ಈಸ್ ವೆರಿ ಇನ್ಸ್ಪೈರಿಂಗ್. ಬಿಕಾಸ್ ಒಂದು ಜಿಮ್ ಟ್ರೈನರ್ ಆಗಿ ಅದಾದಮೇಲೆ ಫೈಟರ್ ಆಗಿ ಅದಾದಮೇಲೆ ಇದನ್ನದು ಹೀರೋ ಆಗಿ ಯಾರಿಗೂ ಅಂದ್ಕೊಂಡು ಇರಲ್ಲ ಅಲ್ವಾ ನನ್ನ ಹೀರೋ ಮಾಡ್ತಾರೆ ಅಂತ. ಸೊ ಆ ಟೈಮ್ನಲ್ಲಿ ಹೀರೋ ಆಗಿ ಅದಾದ್ಮೇಲೆ ಸಸ್ಟೈನ್ ಮಾಡೋದಿದೆಯಲ್ಲ ಇಷ್ಟು ವರ್ಷ, ಈ ಮಾರ್ಕೆಟ್ಗೆ ಬರೋದು ಈಸಿ, ಮಾರ್ಕೆಟಿಗೆ ಬಂದಾದ್ಮೇಲೆ ನಿಲ್ಲೋದಿದೆಯಲ್ಲ ಅದು ತುಂಬ ಕಷ್ಟ. ಸೊ ಅದಾದಮೇಲೆ ಎಲ್ಲೋ ಒಂದು ಕಡೆ ಅವ್ರಿಗೂ ಎಲ್ಲೋ ಏನೋ ಆಗ್ತಾ ಇದೆ, ಮಿಸ್ ಹೊಡಿತಾ ಇದೆ ಅಂತ ಅಂದಾಗ ನಿರ್ದೇಶನಕ್ಕೆ ಇಳಿತಾರೆ, ಅಲ್ಲೂ ಸಹಿ ಅಂತ ಅನ್ಸ್ಕೋತಾರೆ. ಸೊ ಅದೆಲ್ಲ ಜರ್ನಿ ನೋಡಿದಾಗ ಹಿ ಈಸ್ ಒನ್ ಆಫ್ ದಿ ಇರ್ರಿಪ್ಲೇಸಬಲ್ ಕ್ಯಾರೆಕ್ಟರ್ ಅಂತಾನೆ ಹೇಳ್ಬೋದು. ನಮ್ಮ ಇಂಡಸ್ಟ್ರಿಗೆ ಒಂದು ದೊಡ್ಡ ಪಿಲ್ಲರ್ ಅಂತಾನೆ ಹೇಳ್ಬೋದು. ಇಟ್ ಈಸ್ ಅಫ್ಕೋರ್ಸ್ ವೆರಿ ಇನ್ಸ್ಪೈರಿಂಗ್. ಅಂದರೆ ಹಿ ಈಸ್ ವೆರಿ ಸ್ಟ್ರಾಂಗ್, ಹಿಸ್ ಮೈಂಡ್ ಸೆಟ್ ಇಸ್ ವೆರಿ ವೆರಿ ಸ್ಟ್ರಾಂಗ್. ಸೊ ಯಾರು ಏನೋ ಕುಗ್ಸೋದಕ್ಕಾಗಲ್ಲ, ಇಲ್ಲಾಂದರೆ ಯಾರು ಏನೋ ಇದು ಮಾಡೋದಕ್ಕಾಗಲ್ಲ ಅಂತ ತುಂಬ ನೀಟಾಗಿ ಅವ್ರ ಲೈಫ್ನೂ ಅಷ್ಟೇ ನೀಟಾಗಿ ಏನೋ ಬಿಲ್ಡ್ ಮಾಡ್ಕೊಂಡು ಬಂದಿದ್ದಾರೆ. ಸೊ ಇಟ್ ಈಸ್ ವೆರಿ ಇನ್ಸ್ಪೈರಿಂಗ್. ಆ ಥರ ಎಲ್ಲ ಯೋಚನೆ ಮಾಡಿದಾಗ, ಒಂದು ಆ್ಯಕ್ಟರ್ ಆಗಿ ಯೋಚನೆ ಮಾಡಿದಾಗ ವಾವ್, ಎಷ್ಟು ಕಷ್ಟಗಳು ಎಷ್ಟು ಸ್ಟ್ರಗಲ್ ಎಲ್ಲ ನೋಡ್ಕೊಂಡು ಇವತ್ತು ಈ ಜಾಗಕ್ಕೆ ಬಂದು ನಿಂತ್ಕೊಂಡಿದ್ದಾರೆ. ಸೊ ಐ ರಿಯಲಿ ವಿಶ್ ಸಿಟಿ ಲೈಟ್ಗೆ ಒಳ್ಳೇದಾಗಲಿ. ಎಸ್ ಸರ್, ವಿಜಯ್ ಸರ್ ಬಗ್ಗೆ ಸೊ ವಿಜಯ್ ಸರ್ ಹೇಳ್ತಿದ್ರು ಕೇಳಿ, ನಾನು ಯೋಗಿನ ಎತ್ತಿ ಹಾಡಿಸಿ ಬೆಳೆಸಿದಂತ. ಸೊ ಇವತ್ತು ನಾನು ಯೋಗಿ ಅಭಿಮಾನಿ ಅಂತೆಲ್ಲ ಹೇಳ್ತಿದ್ದೆ ಸರ್. ಆ ಮಾತು ಕೇಳಕ್ಕೆ ಎಷ್ಟು ಖುಷಿ ಅನ್ಸುತ್ತೆ ಸರ್. ತುಂಬ ಖುಷಿ ಆಗುತ್ತೆ ಸರ್. ಅಂದರೆ ನಾವು ಸಿನಿಮಾಗೆ ಬರೋಕ್ಕೆ ಮೇಯ್ನ್ ಕಾರಣನೇ ನಮ್ಮ ಮಾವ. ಅವ್ರು ಬಂದು ಈ ಥರ ಸಿನಿಮಾ ಮಾಡಬೇಕು ಅಂತ ಹೇಳಿದಾಗ ನಮ್ಮ ತಂದೆ ಪ್ರೊಡ್ಯೂಸರ್ ಆದರು, ಈ ಥರ ಎಲ್ಲ ಮಾಡಿ ನಾವು ಇಂಡಸ್ಟ್ರಿಗೆ ಬಂದಿದ್ದು. ಸೊ ಅವ್ರ ಥ್ರೂ ಬಂದು ಇವತ್ತು ಅವರೇ ಹೇಳ್ತಿದ್ದಾರೆ ಅಂದಾಗ ಭಾರಿ ಖುಷಿ ಆಗುತ್ತೆ. ಚೆನ್ನಾಗಿ ಆ್ಯಕ್ಟ್ ಮಾಡ್ತಾನೆ ಅವನು, ಅವ್ನ ಫ್ಯಾನ್ ಅಂದಾಗ ಅದಕ್ಕಿಂತ ಇನ್ನೇನು ಆಗುತ್ತೆ. ಅಂದರೆ ಆ್ಯಕ್ಟಿಂಗ್ ಅನ್ನೋ ವಿಷಯದಲ್ಲಿ ಇರ್ಬೋದು, ಡೈರೆಕ್ಟರ್ ಆಗಿರ್ಬೋದು, ಈಗ ಪ್ರೊಡ್ಯೂಸರ್ ಕೂಡ ಎಲ್ಲ ಜಾಗದಲ್ಲೂ ತುಂಬ ಚೆನ್ನಾಗಿ ಗುರುತಿಸ್ಕೊಂಡವಂಥವ್ರು ಬಂದು ನಮ್ಮ ಬಗ್ಗೆ ಆ ಥರ ಮಾತಾಡಿದಾಗ ಭಾರಿ ಖುಷಿ ಆಗುತ್ತೆ. ಆ್ಯಂಡ್ ಇನ್ಫ್ಯಾಕ್ಟ್ ಶಿವಣ್ಣ ಅವರು ಕೂಡ ಒಂದು ಸ್ಟೇಜಲ್ಲಿ ನನ್ಗೆ ಹೇಳಿದ್ರು, ಅವಾಗಲೇ ದುನಿಯಾ ಸಕ್ಸಸ್ ಇದರ ಒಂದು ಈವೆಂಟ್ ಮಾಡಿದ್ವಿ, ಅಲ್ಲೂ ಕೂಡ ಶಿವಣ್ಣ ಹೇಳಿದ್ರು, ಅವ್ಳಿಗ ಬ್ಲೇಡ್ ಇಟ್ಕೊಂಡಿಂಗ್ ಅಂತಾನಲ್ಲ, ಅವ್ನು ಫ್ಯಾನ್ ಆಗ್ಬಿಟ್ಟಿದ್ದೀನಿ ಅಂತ. ಸೊ ನನಗೆ ಅದೆಲ್ಲ ನೆನೆಸ್ಕೊತಾ ಇದ್ರೆ ಭಾರಿ ಖುಷಿ ಆಗುತ್ತೆ. ಯಾಕಂದರೆ ಶಿವಣ್ಣ ಅಂತವ್ರು ಅದನ್ನು ಹೇಳಿದ್ರು ಅಂದಾಗ, ಅಲ್ಲ ಯಪ್ಪ ಶಿವಣ್ಣ ಅದು ಫಸ್ಟ್ ಸಿನಿಮಾಲೇ ನನ್ಗೆ ಹಿಂಗೆ ಅಂದ್ಬಿಟ್ರ, ನನಗೇನು ಗೊತ್ತೇ ಇಲ್ವಲ್ಲ ಗುರು ಆ್ಯಕ್ಟಿಂಗು ಆ ಥರದ್ರಲ್ಲಿ ಇದ್ದದ್ರ. ಇದಕ್ಕೆಲ್ಲ ಕಾರಣ ಸೂರಿ ಸರ್, ಅವರಿಂದನೇ ಸಾಧ್ಯ ಆಗಿದೆ. ಸರ್ ಇಲ್ಲ, ಭೇಟಿ ಮಾಡೋಕ್ಕಾಗಿಲ್ಲ. ಇದೇ ಪ್ರಮೋಷನ್ ಇವೆಂಟಲ್ಲೇ ಇದ್ದೀವಿ. ಹೋಗ್ತೀನಿ, ರಿಲೀಸ್ ಆದಮೇಲೆ ಖಂಡಿತವಾಗ್ಲೂ ಹೋಗಿ ಮೀಟ್ ಮಾಡ್ತೀನಿ ಅವ್ರನ್ನ. ಸಿನಿಮಾದ ಟ್ರೈಲರ್ ಆಗಲಿ, ಸಿನಿಮಾ ಏನಾದರೂ ನಿಮ್ಮ ಮನೆಯಲ್ಲಿ ವೈಫ್ ನೋಡಿದ್ದೀರಾ ಸರ್? ನಾನು ನೋಡಿದ್ವಿ, ನಾನು ನನ್ನ ವೈಫು ನಿಮ್ಮ ಮಗಳು ಏನು ಹೇಳಿದ್ರು ಸರ್? ನನ್ನ ಮಗಳು ನೋಡಿಲ್ಲ ಸರ್ ಸಿನಿಮಾ. ಅವಳು ಸ್ಕೂಲ್ಗೆ ಹೋಗ್ಬೇಕಲ್ಲ, ಕಲಿಸಿದ್ವಿ ಸ್ಕೂಲ್ಗೆ. ಅಂದರೆ ಅವಳಿಗೆ ಇನ್ನೂ ಅರ್ಥ ಆಗಲ್ಲಲ್ಲ, ಈಗಿನ್ನೂ 6 ವರ್ಷ. ಅಂದರೆ ಜಡ್ಜ್ ಮಾಡೋಕ್ಕಾಗಲ್ಲ. ಅವಳಿಗೆ ಆಲ್ರೆಡಿ ಖುಷಿ ಆಗ್ಬಿಡಿದೆ, ಚುರ್ಮುರಿ ಸಾಂಗು ಕತೆ ಒಂದು ಕಾಡಿದೆ, ಅವಳು ಹಾಡ್ತಾಳೆ ಅವಳು. ಸೊ ಅವಳಿಗೆ ಭಾರಿ ಇಷ್ಟ ಸಾಂಗ್ಗಳು. ಅಂದರೆ ಅವಳು ಸಾಂಗಿಗೆ ತುಂಬ ಚೆನ್ನಾಗಿ ರಿಲೇಟ್ ಆಗ್ತಾಳೆ. ಈಗ ನೋಡಿದಾಗ ಓ ಡಾಡಾ ನೀನು ಟಿವಿಲಿ ಬರ್ತಾ ಇದ್ಯಾ ಹಂಗೆ ಹಿಂಗೆ ಅಂತಷ್ಟೆಲ್ಲ ಮಾತಾಡ್ತಾಳೆ. ಅವಳಿಗೆ ಸಾಂಗ್ ಇಷ್ಟ ಆಗಿದೆ. ನನ್ನ ವೈಫು ನಾನು ನನ್ನ ತಮ್ಮ 3 ಜನ ಸಿನಿಮಾ ನೋಡಿದ್ವಿ. ಸೊ ಅವತ್ತು ನನಗೇನಾಯಿತು ಅಂದರೆ 2 ಥರ ಆಡಿಯನ್ಸ್ ಇದ್ದರು. ನನ್ನ ತಮ್ಮ ಒಬ್ಬ, ನನ್ನ ಹೆಂಡತಿ ಒಬ್ಳು. ಸೊ ತುಂಬ ಡೆಪ್ತ್ ಇರೋ ಸೀನ್ಗಳಲ್ಲಿ ನನ್ನ ಹೆಂಡತಿ ಕಣ್ಣೀರಾಗ್ತಾಯಿದ್ಲು. ಲೈಕ್ ಓಕೆ ಸೂಪರ್, ಒಳ್ಳೆ ಸೀನ್ ಇದು, ವರ್ಕ್ ಆಗುತ್ತೆ ಅನ್ನೋದನ್ನು ನಂಬಿಕೆ ಬಂತು. ನನ್ನ ತಮ್ಮ ಅವನಿಗೆ ತಮಾಷೆ ಅದು ಇದು ಅಂದರೆ ಭಾರಿ ಇಷ್ಟ ಅಲ್ವಾ. ಸೊ ಅವನು ಸಖತ್ ಇಷ್ಟಪಡ್ತಿದ್ದ. ಸೊ ಇಬ್ಬರಿಗೂ ಇಷ್ಟ ಆಯಿತು ಸಿನಿಮಾ. ಸೊ ನಾನೀಗ ಒಂದು 50% ಗೆದ್ದಿದ್ದೀವಿ, ಇನ್ನು 50% 14ನೇ ತಾರೀಕು ರಿಸಲ್ಟ್ ಗೊತ್ತಾಗುತ್ತೆ ನಮಗೆ. ಮೇಡಮ್, ಇತ್ತೀಚೆಗೆ
ನೋಡಿದ್ವಿ ನಮ್ಮ ಇಡೀ ಇಂಡಸ್ಟ್ರಿಯ ಹಿರಿಯ ನಟಿಯರೆಲ್ಲ ಸೇರಿ ಒಂದ್ ಕಡೆ ಫುಲ್ ಎಂಜಾಯ್ ಮಾಡ್ತಿದ್ರಿ. ಅಂದ್ರೆ ಒಂದು ಒಳ್ಳೆಯ ಒಂದು ವಿಶೇಷವಾದ ಒಂದು ಸಮಾರಂಭದಲ್ಲಿ ಭಾಗವಹಿಸಿದ್ರಿ ಮೇಡಮ್. ಎಲ್ಲರೂ ತಾರಮ್ಮ ಮನೆಯಲ್ಲಿ. ಹೇಗಿತ್ತು ಮೇಡಮ್ ಆ ಅನುಭವ, ಒಂದು ಎಕ್ಸ್ಪೀರಿಯನ್ಸ್? ನನ್ನ ಮತ್ತೆ ತಾರಮ್ಮ ಅವರ ಬಾಂಧವ್ಯನೇ ಬೇರೆ ಥರ. ಸೊ ನನಗೆ ಫ್ಯಾಮಿಲಿ ಥರ ಅಂತ ಅನಿಸ್ತಾರೆ. ಅಂದರೆ ಏನೇ ಇದ್ರೂ ಅವ್ರ ಜೊತೆ ಹಂಚ್ಕೊಳ್ಳೋದಕ್ಕೆ. ಆ್ಯಂಡ್ ಶಿ ಈಸ್ ನಾಟ್ ಜಸ್ಟ್ ವಿತ್ ಮೀ ಲೈಕ್ ದ್ಯಾಟ್. ಎಲ್ಲರ ಜೊತೆ ಇಡೀ ಇಂಡಸ್ಟ್ರಿನಲ್ಲಿ ಅದೇ ಥರ ಇದ್ದಾರೆ. ಒಂದು ಬಾಂಧವ್ಯದಿಂದ, ಒಂದು ಪ್ರೀತಿ, ಒಂದು ಅಂದರೆ ಅವ್ರ ಜೊತೆ ನಾನು ಮಾತಾಡುವಾಗ ಮೋರ್ ಲೈಕ್ ನಮ್ಮ ಫ್ಯಾಮಿಲಿನಲ್ಲಿ ಒಬ್ರು ಅನ್ನೋ ಥರ. ಅಂದರೆ ನಾವು ದೊಡ್ಡ ಆ್ಯಕ್ಟರು, ದೊಡ್ಡ ಸ್ಟಾರ್ ಆ ಥರ ಇಲ್ಲ. ಸೊ ಶಿ ಈಸ್ ಜಸ್ಟ್ ಲೈಕ್ ಮೈ ಫ್ಯಾಮಿಲಿ ಅಂತ. ಸೊ ಅವತ್ತು ತಾರಮ್ಮ ಆ್ಯಂಡ್ ಓನ್ಲಿ ತಾರಮ್ಮ ಕ್ಯಾನ್ ಡೂ ದಿಸ್, ಬಿಕಾಸ್ ಅವರ ಒಂದು ಪ್ರೀತಿ ಇದೆಯಲ್ಲ, ಬಾಂಡ್ ಇದೆಯಲ್ಲ ವಿತ್ ಎವ್ರಿ ಒನ್ ಇಸ್ ವೆರಿ ವೆರಿ ಸ್ಪೆಷಲ್. ಆ್ಯಂಡ್ ತಾರಮ್ಮ ಮಾಡೋದಕ್ಕೆ ಅದು ಸಾಧ್ಯ ಆಗಿದ್ದು. ಬೇರೆ ಅಂದರೆ ನನಗೆ ಆ ಕನೆಕ್ಷನ್ ಏನು ಅಂತಂದ್ರೆ ನಮ್ಮ ಮನೆಯಲ್ಲೇ ಒಂದು ಫಂಕ್ಷನ್ ನಡೀತಾ ಇದೆ ಅಂತ. ಎಸ್ ಅದು ನಮ್ಮ ಮನೆಯಲ್ಲೇ ಏನೋ ಫಂಕ್ಷನ್ ನಡೀತಾ ಇದೆ ಅನ್ನಷ್ಟು ಸೊ ಐ ವಾಸ್ ಟೆಲಿಂಗ್ ಈ ಥರ ಇನ್ಯಾರೂ ಸೇರ್ಸೋದಕ್ಕಾಗಲ್ಲ, ಓನ್ಲಿ ತಾರಮ್ಮ ಕ್ಯಾನ್ ಡೂ ಇಟ್ ಅಂತ. ಆ್ಯಂಡ್ ನನಗೆ ಶಿ ಈಸ್ ಆಲ್ವೇಸ್ ಅ ವೆರಿ ಗುಡ್ ವೆಲ್ ವಿಶರ್. ನಾನು ಅದನ್ನೇ ಹೇಳ್ತಾ ಇರ್ತೀನಿ, ದಿ ಬೆಸ್ಟ್ ಥಿಂಗ್ ಇಸ್ ಲೈಕ್ ಐ ನೋ ಯು ಇನ್ ಪರ್ಸನ್ ಅಂತ. ಯೋಗಿ ಸರ್, ವಿಜಯ್ ಸರ್ ನಿಮ್ಗೆ ಏನಾದ್ರು ಪರ್ಸನಲ್ ಹೇಳಿದ್ರ, ಇಲ್ಲ ಇನ್ನೂ ಏನಾದ್ರು ಚೇಂಜ್ ಮಾಡ್ಕೋ, ಇನ್ನೊಂಚೂರು ಚೇಂಜಸ್ ಏನಿಲ್ಲ, ಸ್ವಲ್ಪ ಸೀರಿಯಸ್ ಆಗೋ ಕೆಲಸದ ಬಗ್ಗೆ ಅನ್ನೋ ವಿಷಯನ ಹೇಳಿದ್ರು ಅಷ್ಟೇ. ಅದು ಬಿಟ್ಟರೆ ಈ ಸಿನಿಮಾ ಚೆನ್ನಾಗಾಗುತ್ತೆ ಕಣ, ಚೆನ್ನಾಗಾದ್ಮೇಲೆ ನೀಟಾಗಿ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಬೇಕು ಅಂತ. ಏನೇ ಆಗ್ಲಿ ಪರವಾಗಿಲ್ಲ, ನೀವು ಮಾಡ್ತಾ ಇರೋ ನಾನು ಹಿಂದ್ಗಡೆ ನಾನು ಇದೀನಿ ಹಿಂದ್ಗಡೆ ಅಂತ ಕೂಡ ಸ್ಟೇಜ್ ಮೇಲೆ ಹೇಳ್ತಿದ್ರು ಸರ್. ಹೌದು, ಸಪೋರ್ಟ್ಗೆ ನಿಲ್ತೀನಿ ಅಂತಲೂ ಹೇಳಿದ್ರು. ತುಂಬ ಖುಷಿ ಆಯಿತು ನನಗೆ. ಅಂದರೆ ಬೇಕು, ಪ್ರತಿಯೊಬ್ಬನಿಗೂ ಯಾರಾದರೂ ಒಬ್ಬರು ಸಪೋರ್ಟ್ ಇರಲೇಬೇಕು. ಅವರು ಸಪೋರ್ಟಿಗೆ ನಿಲ್ತೀನಿ ಅಂತ ಹೇಳಿದ್ದಾರೆ, ಖುಷಿ ಆಯಿತು ನನಗೆ. ಎಸ್ ಸರ್. ಮೇಡಮ್, ಆ ಸಿನಿಮಾ ಸಿದ್ಲಿಂಗು 2 ಇದೆ ಫೆಬ್ರವರಿ 14ಕ್ಕೆ ಬಿಡುಗಡೆ ಆಗ್ತಿದೆ ಮೇಡಮ್. ಸೊ ಸಿದ್ಲಿಂಗು ಫ್ಯಾನ್ಸ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಬಹಳಷ್ಟು ನಿರೀಕ್ಷೆ ಮೂಡಿಸಿದೆ ಸಿನಿಮಾ. ಸಿದ್ಲಿಂಗು ನೀವು ಅಂದರೆ ಚಿಕ್ಕವನಿದ್ದಾಗಿಂದನೂ ನೋಡಿದ್ದೀರಾ ಸಿದ್ಲಿಂಗುನ. ಸೊ ಅವನ ಜೊತೆ ಟ್ರಾವೆಲ್ ಮಾಡಿದ್ದೀರಾ. ಸೊ ಅವನ ಲೈಫ್ನಲ್ಲಿ ಏನಾಗಿದೆ ಅಂತ ಗೊತ್ತಿದೆ. ಸೊ ಸಿದ್ಲಿಂಗು ಬರೀ ಫಿಲಮ್ ಅಷ್ಟೇ ಅಲ್ಲ, ಒಂದು ಎಮೋಷನ್. ನಿಮ್ಮ ಫ್ರೆಂಡ್, ನಿಮ್ಮ ಮನೆ ಹುಡುಗ ಅವನು. ಸೊ ಆ ಹುಡುಗ ಇವಾಗ ಅವನ ಅರ್ಲಿ 30sನಲ್ಲಿ ಅವನ ಜೀವನ ಹೇಗೆ ರೂಪಿಸ್ಕೊತಾನೆ. ಆ್ಯಂಡ್ ಇದು ಬರೀ ಸಿದ್ಲಿಂಗುದ್ ಮಾತ್ರ ಅಲ್ಲ, ಪ್ರತಿಯೊಂದು ಹುಡುಗನ ಲೈಫ್ನಲ್ಲೂ ಯಾವುದೇ ಹುಡುಗ ನೋಡಿದ್ರೂ ಕನೆಕ್ಟ್ ಮಾಡ್ಕೊಬೋದಾದಂಥ ಫಿಲಮ್ ಅದು. ಆ್ಯಂಡ್ ಯಾರೇ ನೋಡಿದ್ರು ಸಿದ್ಲಿಂಗು ನೋಡಿದಾಗ ಹುಡುಗಿಯರಂತೂ ನನಗೂ ಸಿದ್ಲಿಂಗು ಥರ ಏನು ಬೇಡಪ್ಪ, ನನಗೆ ತುಂಬ ಆಸೆ ಇಲ್ಲ, ತುಂಬ ಶ್ರೀಮಂತ ಹುಡುಗ ಬೇಡ, ಸಿದ್ಲಿಂಗು ಥರ ಪ್ರೀತಿಸೋ ಹುಡುಗ ಬೇಕು, ಸಿದ್ಲಿಂಗು ಥರ ಲೈಟ್ ಹಾರ್ಟೆಡ್ ಪರ್ಸನ್ ಇದ್ರೂ ಸಾಕು ಅಂತ ಹೇಳುವಂಥ ಎಕ್ಸಾಂಪಲ್ ಯೋಗಿ ಆಗಿರ್ತಾರೆ. ಸೊ ದಯವಿಟ್ಟು ಥಿಯೇಟರ್ಗೆ ಬಂದು ಫಿಲಮ್ನ ನೋಡಿ. ಇದೇ ಫೆಬ್ರವರಿ 14th ರಿಲೀಸ್ ಆಗ್ತದೆ. ಜಸ್ಟ್ ಗೆಟ್ ಕನೆಕ್ಟೆಡ್ ವಿತ್ ದಿ ಸಿದ್ಲಿಂಗು ಆ್ಯಂಡ್ ಯು ವಿಲ್ ಲವ್ ಇಟ್. ಯೋಗಿ ಸರ್, ಏನ್ ಹೇಳ್ತೀರಿ? ನಿಮ್ಮ ಅಭಿಮಾನಿಗಳು ಕಾಯ್ತಿದ್ದಾರೆ, ಕನ್ನಡಿಗರು ಕಾಯ್ತಿದ್ದಾರೆ ಸಿದ್ಲಿಂಗುಗೋಸ್ಕರ. ಖಂಡಿತವಾಗ್ಲೂ ಸರ್, ಈ ಸಿನಿಮಾ ಡೆಫಿನೆಟ್ಲಿ ನಿಮ್ಗೆ ಇಷ್ಟ ಆಗುತ್ತೆ. ಏನಕ್ಕೆ ಅಂತಂದರೆ ಸಿದ್ಲಿಂಗು ನಿಮ್ಗೆಲ್ಲರಿಗೂ ಇಷ್ಟ ಆಗಿತ್ತು. ಆ ಸಿದ್ಲಿಂಗು ಪಿಕ್ಚರಲ್ಲಿ ನೀವೇನೇನೆಲ್ಲ ಇಷ್ಟಪಟ್ಟಿದ್ರಿ ಅದೇ ಥರ ಈ ಸಿನಿಮಾನು ನಿಮಗೆ ಎಂಟರ್ಟೈನ್ ಮಾಡುತ್ತೆ. ನಾವು ನಿಮಗೆ ಅಳಿಸ್ತೀವಿ, ನಗಿಸ್ತೀವಿ, ಕೊನೆಗೆ ಖುಷಿಯಿಂದ ಥಿಯೇಟರ್ನಿಂದ ಆಚೆ ನಾವು ನಿಮ್ಮನ್ನ ಕಲಿಸ್ತೀವಿ ಅನ್ನೋ ನಂಬಿಕೆ, ಭರವಸೆ ನಾನು ಕೊಡ್ತಾ ಇದ್ದೀನಿ. ದಯವಿಟ್ಟು ಸಿನಿಮಾ ನೋಡೋಕ್ಕೆ ಬನ್ನಿ. ನಿಮ್ಮ ಸಪೋರ್ಟ್ ತುಂಬ ಬೇಕು. ಫೆಬ್ರವರಿ 14ಕ್ಕೆ ಸಿನಿಮಾ ರಿಲೀಸ್ ಆಗ್ತಿದೆ, ದಯವಿಟ್ಟು ನೋಡಿ.